ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಸರ್ಕಾರ ಈ ಒಂದು ಅಂತರ್ಜಾತಿ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಂದು ವಿಧೇಯಕವನ್ನು ಪಾಸ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೇನೆ. ಈ ಅಂತರ್ಜಾತಿ ವಿವಾಹ ಕಾಯಿದೆಯ ವಿರುದ್ಧ ಆಗ್ತಾ ಇರ್ತಕ್ಕಂತಹ ಒಂದು ಹಲ್ಲೆಗಳಾಗಿರ್ಬೋದು, ದೌರ್ಜನ್ಯಗಳಾಗಿರಬಹುದು, ಬಹಿಷ್ಕಾರಗಳು ಆಗಿರಬಹುದು. ಈ ಮರ್ಯಾದೆ ಹತ್ಯೆ ಅಂತ ನಾವು ಕರಿತೇವೆ. ನನ್ನ ಮಾನ ಮರ್ಯಾದೆಯನ್ನು ಕಳೆದು ಬಿಟ್ಟರು, ನನ್ನ ಜಾತಿಯನ್ನು ತೊರೆದು ಹೋಗಿಬಿಟ್ಟರು, ನನ್ನ ಕುಟುಂಬದ ಘನತೆಯ ಗೌರವಕ್ಕೆ ತೊಂದರೆ ಆಗಿಬಿಡ್ತು, ನಮ್ಮ ಮನೆತನದ ಸಂಪ್ರದಾಯಗಳನ್ನು ಮೀರಿ ಹೊರಟೋದ್ರು, ರೂಢಿ ಪದ್ಧತಿಗಳನ್ನು ಧಿಕ್ಕರಿಸಿ ಹೊರಟೋದ್ರು. ಆದ್ದರಿಂದ ಅವರು ಇನ್ನು ಮುಂದೆ ನನ್ನ ಪಾಲಿಗೆ ಇಲ್ಲ, ಅವರು ಸತ್ತ ಹಾಗೆ ಅಂತ ಹೇಳಿ ಅವರ ತಿಥಿಗಳನ್ನು ಮಾಡಿಬಿಡ್ತಕ್ಕಂಥದ್ದು, ಅವರನ್ನು ಸೇರಿಸ್ಕೊಳ್ಳದೆ ಇರತಕ್ಕಂಥದ್ದು, ಅವರನ್ನು ಸಾಮಾಜಿಕವಾಗಿ ಬಹಿಷ್ಕಾರ ಆಗ್ತಕ್ಕಂಥದ್ದು, ಇದು ಎಲ್ಲದರ ವಿರುದ್ಧ ಒಂದು ಅಂತ್ಯವನ್ನು ಸರ್ಕಾರ ಹಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ವಿವಾಹದಲ್ಲಿ ಆಯ್ಕೆಯ ಸ್ವಾತಂತ್ರ್ಯ, ಅಡಲ್ಟ್ಸ್ ಆದಮೇಲೆ, ವಯಸ್ಕರಾದ ಮೇಲೆ ತಮಗೆ ಬೇಕಾದಂತಹ ಜೀವನದ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಸರ್ಕಾರ ಕಾನೂನು ರೂಪದಲ್ಲಿ ಕೊಟ್ಟಿದೆ. ಸೊ ಇದನ್ನು ತಡೆಯುವಂತಹ ಒಂದು ಹಕ್ಕು ಯಾರಿಗೂ ಇರುವುದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹಾಗೂ ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿನ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಷೇಧ ವಿಧೇಯಕ ವಿಧಾನಸಭೆಯಲ್ಲಿ ಸೋಮವಾರ ಅಂಗೀಕಾರ ಆಯಿತು ಅಂತ ಹೇಳಲಾಗ್ತಾ ಇದೆ. ಅಂದರೆ ದೌರ್ಜನ್ಯಗಳು ನಿಲ್ಲಬೇಕು ಅಂತ ಹೇಳಿ ಈ ಒಂದು ಬಿಲ್ಲಿನ ಮುಖ್ಯವಾದಂಥ ಅಂಶಗಳೇನಪ್ಪ ಅಂತ ಹೇಳಿದ್ರೆ, ಸಾಮಾಜಿಕ ಬಹಿಷ್ಕಾರಕ್ಕೂ ನಿಷೇಧ, ಪಂಚಾಯಿತಿಗಳನ್ನು ಸೇರಿಸ್ಬಿಡ್ತಕ್ಕಂಥದ್ದು, ಇವರು ಇನ್ನು ಮೇಲೆ ಈ ಹಳ್ಳಿಯನ್ನು ತೊರೆಯಬೇಕು, ಈ ಒಂದು ರಾಜ್ಯವನ್ನೇ ಬಿಟ್ಟು ಹೋಗಬೇಕು ಅಂತ ಹೇಳಿ, ಅಥವಾ ಈ ಕುಟುಂಬಕ್ಕೆ ಮೇಲೆ ನೀನು ಕಾಲಿಡಬಾರದು ಅಂತ ಹೇಳಿ ಈ ತರಹದ ಒಂದು ಬಹಿಷ್ಕಾರವನ್ನು ಹಾಕುವಂತಹ ಪದ್ಧತಿ ಮತ್ತು ರೀತಿ ನೀತಿಗಳು ತಪ್ಪು ಅಂತ ಹೇಳಲಾಗಿದೆ. ಹೀಗೆ ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಂಡು ಬಹಿಷ್ಕಾರವನ್ನು ಹಾಕಿದ್ದೇ ಆದಲ್ಲಿ ಅವರ ವಿರುದ್ಧವೂ ಕೂಡ ಶಿಕ್ಷೆ ಪ್ರಕಟ ಆಗುತ್ತೆ ಅಂತ ಹೇಳಲಾಗಿದೆ. ಮತ್ತು ಈ ಅಂತರ್ಜಾತಿ ವಿವಾಹದ ವೇಳೆ ಮಗಳು ಅಥವಾ ಮಗ ಸತ್ತು ಹೋಗಿದ್ದಾನೆ ಅಂತ ಹೇಳಿ ತಿಥಿ ಮಾಡೋದು ಕೂಡ ಅಪರಾಧ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಮತ್ತು ಇನ್ನು ಈ ಒಂದು ವಯಸ್ಕರಾದವರು ಪರಸ್ಪರ ಸಮ್ಮತಿಯಿಂದ ಒಪ್ಪಿಗೆಯಿಂದ ಮದುವೆಯನ್ನು ವಿವಾಹವನ್ನು ಆಗಿದ್ದೇ ಆದಲ್ಲಿ ಅಥವಾ ಆಗಬೇಕು ಅಂತ ಬಯಸಿದ್ದೇ ಆದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇವರು ಮನವಿಯನ್ನು ಕೊಡಬಹುದು. ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಿಕೊಂಡು ಕೊಟ್ಟರೆ ಅವರಿಗೆ ಆ ವೇದಿಕೆಯನ್ನು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡ್ತಾರೆ. ಸೊ ಅದರೊಳಗಡೆ ಹೋಗಿ ಅವರು ವಿವಾಹವನ್ನು ಮಾಡಿಕೊಳ್ಳಬಹುದು. ಮತ್ತು ಅವರಿಗೆ ಏನಾದರೂ ಭಯ ಇದ್ದರೆ ಮತ್ತು ಜೀವ ಭಯದ ಒಂದು ಆತಂಕ ಸೃಷ್ಟಿಯಾಗಿದ್ದೇ ಆದಲ್ಲಿ, ಅವರಿಗೆ ರಕ್ಷಣೆ ಬೇಕಾಗಿದ್ದೇ ಆದಲ್ಲಿ ಅದರ ಜವಾಬ್ದಾರಿಯನ್ನು ಆ ಒಂದು DC ಅವರು ಒದಗಿಸಿಕೊಡಬೇಕಾಗತ್ತೆ. ಆ ಒಂದು ಯುವಕರಿಗೆ ರಕ್ಷಣೆಯನ್ನು ಕೊಡಬೇಕಾಗತ್ತೆ. ಸೊ ಜೋಡಿ ರಕ್ಷಣೆ ಒದಗಿಸುವ ಭರವಸೆಯನ್ನು ಕೂಡ ಇದರಲ್ಲಿ ನೀಡಲಾಗಿದೆ. ಮತ್ತು ಇಂತಹ ಪ್ರಕರಣಗಳ ಇತ್ಯರ್ಥಕ್ಕೆ ವಿಶೇಷ ಕೋರ್ಟು ಕೂಡ ಸ್ಥಾಪನೆಯನ್ನು ಮಾಡಬೇಕು ಅಂತ ಈ ಬಿಲ್ಲಿನಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖ ಅಂಶಗಳಾಗಿದೆ. ಅಂದರೆ ಈ ಒಂದು 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಒಂದು ಕಡೆ ಹೇಳಿದರು, ಇವನಾರವ ಎನ್ನದಿರಯ್ಯ, ಇವನಮ್ಮವ ಎನ್ನಿರಯ್ಯ ಅಂತ. ಅಂದರೆ ಇವನ್ಯಾರು ಅಂತ ಕೇಳಬಹುದು. ಇವರೆಲ್ಲರೂ ನನ್ನವರು. ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಯ ಒಳಗಡೆ ಇರುವಂತಹವನು ಆ ಒಂದು ಗುಹೇಶ್ವರ, ಆ ಒಂದು ಪರಮಾತ್ಮ, ಆ ಶಿವ ಆಗಿದ್ದಾನೆ. ಚೇತನ ರೂಪ ಒಳಗಡೆ ಇದೆ. ಸೊ ಎಲ್ಲರೂ ಕೂಡ ಸಮಾನರು, ಅವರನ್ನು ಗೌರವಿಸಿ ಅಂತ 12ನೇ ಶತಮಾನದಲ್ಲಿ ಹೇಳಿದರು. ಮತ್ತು ಇದೇ ರೀತಿಯಲ್ಲಿ ಹಲವಾರು ಸಮಾಜ ಸುಧಾರಕರು ಜಾತಿಯ ಒಂದು ಪದ್ಧತಿಯನ್ನು ತೆಗೆದುಹಾಕುವಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ, ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಕೂಡ ಈಗಲೂ ಕೂಡ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಅಲ್ಲಿ ಜಾತಿ ಪದ್ಧತಿಗಳು ಇದೆ ಅಂತ ನಾನು ಕೇಳ್ತಾ ಇರ್ತೇನೆ. ನಾನಂತೂ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಈ ರೀತಿಯಾದಂತಹ ಒಂದು ಅಸಮಾನತೆಗಳನ್ನು ನಾನು ನೋಡಿಲ್ಲ ವೈಯಕ್ತಿಕವಾಗಿ.
ಸೊ ಹಳ್ಳಿಗಳ ಕಡೆ ಈಗಲೂ ಕೂಡ ಇದೆ, ಈ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ಕೇಳಿದ್ದೇನೆ. ಸೊ ಮರ್ಯಾದೆ ಹತ್ಯೆ ಆಗುವಂತಹ ಕ್ರಿಯೆಗಳು ನಡೀತಾ ಇದ್ದಾವೆ, ಅದನ್ನು ತಡೆಗಟ್ಟಬೇಕು ಅಂತ ಹೇಳಿ, ಮತ್ತು ಈ ಒಂದು ಮರ್ಯಾದೆ ಹತ್ಯೆಗೆ ಸಹಕಾರವನ್ನು ಮಾಡಿದಂತಹವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತದೆ. ಇದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಲಾಗಿದೆ ಕಾಯ್ದೆಯಲ್ಲಿ. ಸೆಕ್ಷನ್ 4 ಅಡಿಯಲ್ಲಿ ವಿವಾಹ ಆಗಲು ಬಯಸುವವರು ತಮ್ಮ ವಯಸ್ಸು ಮತ್ತು ಒಟ್ಟಿಗೆ ಇರಲು ಸಮ್ಮತಿ ದೃಢೀಕರಿಸಬೇಕು ಎಂಬುದಾಗಿ ಕೂಡ ಹೇಳಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಅವರು ಮತ್ತು ಅಥವಾ ಅವರ ಪ್ರತಿನಿಧಿ ಅಧಿಕಾರಿ ಎದುರು ಮದುವೆಯಾಗಲು ವೇದಿಕೆ ಕಲ್ಪಿಸಿಕೊಡಲಾಗುತ್ತೆ. ಸೊ ಇದು ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪನ್ನು ಇಲ್ಲಿ ಎಂಟರ್ಟೈನ್ ಮಾಡ್ತಾ ಇಲ್ಲ, ಅಂದರೆ ಕೂಡಿ ಬಾಳುವಿಕೆ ಅಂತ ಈಗ ನಾವು ಕಳೀತೇವೆ, ಸಹಜೀವನ ಅಂತೇಳಿ, ಅದು ಈ ಒಂದು ನಿಟ್ಟಿನಲ್ಲಿ ವಿಧೇಯಕದಲ್ಲಿ ಇದು ಅಂಗೀಕಾರ ಆಗೋದಿಲ್ಲ, ಮದುವೆಯೇ ಆಗಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಇಂತಹ ಒಂದು ಸಂದರ್ಭಗಳು ಕೆಲವೊಮ್ಮೆ ಈ ಒಂದು ಮರ್ಯಾದಾ ಹತ್ಯೆಯಲ್ಲಿ ಕೆಲವು ಕೊಲೆ ಪ್ರಕರಣಗಳು ಆಗ್ತಾ ಇರ್ತವೆ, ಬಟ್ ಸಾಕ್ಷ್ಯಾಧಾರಗಳು ಇಲ್ಲದೆ ಇರೋದರಿಂದ ಅದು ಏನೋ ಖುಲಾಸೆಗಳು ಆಗ್ತಾ ಇದೆ. ಅಂದರೆ ಆ ರೀತಿಯಾಗಿ ಆಗದ ರೀತಿಯಲ್ಲಿ ಸ್ವಲ್ಪ ಬಂದೋಬಸ್ತನ್ನು ಮಾಡಿಕೊಡಬೇಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ರವರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಮತ್ತು BJPಯ ಸಂಸದ ಸುರೇಶ್ ಕುಮಾರ್ ಅವರು ಕೂಡ ಇಂಥ ವಿಧೇಯಕವನ್ನು ತರಾತುರಿಯಲ್ಲಿ ಮಂಡಿಸೋದು ಸರಿಯಲ್ಲ, ವಿಸ್ತೃತವಾಗಿ ಚರ್ಚಿಸಿ ಮಾಡಬೇಕು ಅಂತ ಹೇಳಿದರು. ಸೊ ಹೇಗೋ ಒಂದು ಫೈನಲ್ ಆಗಿ ಏನಾಗಿದೆ ಅಂತ ಹೇಳಿದರೆ, ಈ ಪಾಟೀಲ್ರವರು ಕೂಡ ಕಾನೂನು ಸಚಿವರಾಗಿ ಇದನ್ನು ಮಂಡಿಸಿ ವಿಧೇಯಕ ಒಂದು ಒಪ್ಪಿಗೆ ಆಗಿದೆ. ಸೊ ಅಲ್ಟಿಮೇಟಾಗಿ ಫೈನಲ್ ಆಗಿ ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ವಯಸ್ಕರಾದ ಮೇಲೆ ಪಾರ್ಟ್ನರ್ಗಳನ್ನು ಅವರ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಅವರಿಗಿದೆ. ಜಾತಿ ಅಡ್ಡ ಆಗಬಾರ್ದು, ಜಾತಿ ಕಾರಣ ಆಗಬಾರ್ದು, ಅದಕ್ಕೆ ಸರ್ಕಾರ ಸಮ್ಮತಿಯನ್ನು ಕೊಟ್ಟಿದೆ. ಮತ್ತು ಅವರನ್ನು ಬಹಿಷ್ಕರಿಸುವುದು ಕೂಡ ತಪ್ಪು ಅಂತ ಹೇಳಿದೆ. ಇದಿಷ್ಟು ಕಾನೂನಿನ ಪ್ರಮುಖವಾದಂತಹ ಅಂಶಗಳು. ಆದರೆ ಇಲ್ಲಿ ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯವನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ವಕೀಲರಾಗಿ ಸಾಕಷ್ಟು ಕೌಟುಂಬಿಕ ದೌರ್ಜನ್ಯಗಳಿಗೆ ಸಂಬಂಧಪಟ್ಟಂತೆ, ಕಾನೂನುಗಳಿಗೆ ಸಂಬಂಧಪಟ್ಟಂತೆ ನಾನು ನೋಡ್ತಾ ಇರೋದರಿಂದ, ಕುಟುಂಬದ ಒಂದು ಫ್ಯಾಮಿಲಿ ರಿಲೇಟೆಡ್ ಕೇಸಸ್ಗಳನ್ನು ನಾನು ಅಟೆಂಡ್ ಮಾಡ್ತಾ ಇರೋದ್ರಿಂದ, ಜಾತಿ ಎಂಬುದರ ವಿರುದ್ಧ ನಾನು ಯಾವತ್ತೂ ಇರ್ತೇನೆ, ಜಾತಿ ವ್ಯವಸ್ಥೆಯ ವಿರುದ್ಧ. ಮಾನವೀಯತೆಯೇ ದೊಡ್ಡದು. ಆದರೆ ವಿವಾಹ ಎಂಬುವುದು ತುಂಬ ಒಂದು ವ್ಯಕ್ತಿಯ ಜೀವನದಲ್ಲಿ ಬಹಳ ದೊಡ್ಡ ತೀರ್ಮಾನ. ಸೊ ಈ ಒಂದು ತೀರ್ಮಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೋ ಸಿನಿಮಾಗಳನ್ನು ನೋಡಿಕೊಂಡು ಪ್ರೇರೇಪಿತ ಆಗ್ತಕ್ಕಂಥದ್ದು, ಮತ್ತು ಏನೇನೋ ಡೈಲಾಗ್ಗಳಿಗೆ ಇಂಪ್ರೆಸ್ ಆಗಿಬಿಟ್ಟು ಮದುವೆ ಮಾಡ್ಕೊಳ್ತೀನಿ ಅನ್ನೋ ಡಿಸಿಷನ್ಗಳನ್ನ ತಗೊಳ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಈ ಒಂದು ವಿವಾಹ ಆಗುವಂತಹ ಸಂದರ್ಭದಲ್ಲಿ ನಿಜವಾಗಿಯೂ ಸ್ವಲ್ಪ ದಿನ ಜೊತೆಯಲ್ಲಿ ಓಡಾಡಿ, ಅಥವಾ ಒಂದಷ್ಟು ಎಕ್ಸ್ಚೇಂಜ್ ಆಫ್ ವ್ಯೂಸ್ ಆ್ಯಂಡ್ ಥಾಟ್ಸ್ ಅಂತ ಕರಿತೇವೆ, ವಿಚಾರ ವಿನಿಮಯಗಳನ್ನು ಮಾಡಿಕೊಂಡು ಅವರ ಒಂದು ಯೋಚನಾ ಲಹರಿ, ನಿಮ್ಮ ಯೋಚನಾ ಲಹರಿಗಳು, ಆಲೋಚನೆಗಳು, ಚಿಂತನೆಗಳು ಹೇಗಿದೆ, ಬೇಕು ಬೇಡಗಳು ಏನಿದೆ, ಇದನ್ನೆಲ್ಲ ಕೂತು ಸ್ವಲ್ಪ ಮಾತಾಡಿ, ಜೊತೆಗೆ ಏನೇ ಇದ್ದರೂ ಕೂಡ ತಂದೆ ತಾಯಿಗಳನ್ನು, ಪಿತೃಗಳನ್ನು ನೀವು ಅವರ ಒಪ್ಪಿಗೆಯನ್ನು ಪಡೆದು ಅವರ ಸಮ್ಮತಿಯ ಮುಖಾಂತರ ನೀವು ಮದುವೆ ಆಗುವುದು ತುಂಬ ಶ್ರೇಷ್ಠವಾದದ್ದು. ಯಾಕೆ ಅಂತ ಹೇಳಿದ್ರೆ, ಕಾನೂನು ನಿಮಗೆ ಕರೆಸಿ ಮದುವೆಯನ್ನು ಮಾಡಿಕೊಟ್ಬಿಡ್ಬೋದು. ಆದರೆ ನೀನು ವಯಸ್ಸಾಗೋಗಿದೆಯಾ, ನೀನು ಅಡಲ್ಟ್ ಆಗಿದೆಯಾ, ವಯಸ್ಕ ಆಗಿದೆಯಾ, ನಿನಗೆ ತೀರ್ಮಾನ ತಗೊಳ್ಳೋ ಶಕ್ತಿ ಇದೆ ಅಂತ ಹೇಳಿ ಕಾನೂನಿನ ನಿಮಗೆ ಆ ಒಂದು ಮೂಮೆಂಟಲ್ಲಿ ನಿಮಗೆ ಪ್ರೊಟೆಕ್ಷನ್ ಕೊಡ್ಬೋದು, 2 ದಿನ ನಿನ್ನ ಮದುವೆ ಮಾಡಿಸ್ಬೋದು, ಪ್ರೊಟೆಕ್ಷನ್ ಕೊಡ್ಬೋದು. ಆದರೆ ಇಡೀ ನಿಮ್ಮ ಜೀವಮಾನ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕು ಅಂತ ಹೇಳಿದಾಗ ಅಲ್ಲಿ ತಂದೆ ತಾಯಿಗಳು, ನಿಮ್ಮ ಕುಟುಂಬದವರು, ಬಂಧು ಬಾಂಧವರ ಆಶೀರ್ವಾದ ಇರಬೇಕಾಗತ್ತೆ. ನಾಳೆ ಹುಡುಗನೋ ಹುಡುಗಿನೋ ಕೈ ಕೊಟ್ಟರೆ ನಾಳೆ ದಿವಸ ನಿಮ್ಮನ್ನು ಒಂದು ಚೌಕಟ್ಟಿನಲ್ಲಿ, ಮರ್ಯಾದಾ ಚೌಕಟ್ಟಿನಲ್ಲಿ ನಿಮ್ಮನ್ನು ಕಾಪಾಡುವಂತಹ, ಅಥವಾ ನಿಮ್ಮ ಕಷ್ಟ ಸಂದರ್ಭಗಳಲ್ಲಿ ಕೈ ಹಿಡಿದು ನಡೆಸುವಂಥವರು ಕುಟುಂಬದವರಾಗಿರ್ತಾರೆ. ಆದ್ದರಿಂದ ಅವರ ಒಂದು ಅಭಿಪ್ರಾಯವನ್ನು, ಇಚ್ಛೆಯನ್ನು, ಗೌರವವನ್ನು ಹಾಳು ಮಾಡಿ, ಅವರ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿ ಖಂಡಿತವಾಗಿಯೂ ಮುಂದುವರಿಯುವುದು ಸೂಕ್ತ ಅಲ್ಲ ಅನ್ನೋದು ನನ್ನ ಉದ್ದೇಶ. ಹಾಗೆಯೇ ಪೋಷಕರು ಕೂಡ ಮಕ್ಕಳ ಆಸೆಯನ್ನು ತಿಳಿದುಕೊಳ್ಳಿ, ಅವರಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಮದುವೆ ಆಗ್ತಕ್ಕಂಥವ್ರು ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿಯಲ್ಲಿ ತಂದೆ ತಾಯಿಗಳು ಕೂಡ ಪೋಷಕರು ವಿಶಾಲ ಮನಸ್ಸನ್ನು ಇಟ್ಟುಕೊಳ್ಳಿ. ಸೊ ಜಾತಿ ಒಂದು ಕಾರಣ ಆಗಬಾರ್ದು. ಬೇರೆ ಇನ್ನೇನಾದರೂ ಕಾರಣಗಳಿದ್ದರೆ ಅದನ್ನು ಅಲ್ಲಿ ಸರಿಪಡಿಸೋದ್ರ ಮುಖಾಂತರನೋ, ಅಥವಾ ಅದಕ್ಕೆ ಕೋಆಪರೇಷನ್ನು, ಕೋಆರ್ಡಿನೇಷನು, ಒಂದು ಸಪೋರ್ಟ್ ಮಾಡುವ ಮುಖಾಂತರನೋ ಒಂದು ಒಳ್ಳೆಯ ತಾರ್ಕಿಕ, ಒಂದು ಭಾವನಾತ್ಮಕ ಅಂತ್ಯವನ್ನು ಮಾಡಿದರೆ, ಸೊ
ಈ ರೀತಿಯಾಗಿ ಯಾವುದೇ ರೀತಿಯ ಹಲ್ಲೆಗಳು, ಬಹಿಷ್ಕಾರಗಳು ಮತ್ತು ಬೇಡದ ಕಹಿ ಘಟನೆಗಳು ನಡೆಯೋದು ನಿಲ್ಲುತ್ತೆ ಅನ್ನೋದು ನನ್ನ ಒಂದು ಆಶಯ ಆಗಿದೆ. ಆದ್ದರಿಂದ ಕೇವಲ ಕಾನೂನು ಮುಖಾಂತರ ಕಾನೂನು ನಮಗೆ ಪ್ರೊಟೆಕ್ಷನ್ ಇದೆ, ಹೇಳ್ಬಿಟ್ಟಿದೆ, ನಾವು ಮೇಜರ್ಸ್ ಆಗಿಬಿಟ್ಟಿದ್ದೀನಿ, ನಾವು ಇಲ್ಲೇ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತೇಳಿ ಹೋಗುವಂಥ ದುಸ್ಸಾಹಸಕ್ಕೆ ಏನೋ ನೀವು ಹೋಗಕ್ಕೆ ಹೋಗಬೇಡಿ. ಸೊ ಆದಷ್ಟು ಪ್ರಯತ್ನವನ್ನು ಪಡಿ. ಕುಟುಂಬ ನಿಮ್ಮನ್ನು ಕೊನೆವರೆಗೂ ಕಾಪಾಡುತ್ತೆ. ಇಲ್ಲ ನಾವು ಮೇಜರ್ ಆಗಿದ್ದೀವಿ, ನಾವು ದುಡ್ಕೊತೀವಿ, ನಾವು ತಿಂತೀವಿ, ಸತ್ಯ ಅದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ. ಆದರೆ ದುಡಿಯುವ ಒಂದು ಶಕ್ತಿಯನ್ನು, ಮನಸ್ಸನ್ನು, ವಿದ್ಯೆಯನ್ನು ಎಲ್ಲವನ್ನು ಧಾರೆ ಎರೆದು ಕೊಟ್ಟಿರ್ತಾರೆ ತಂದೆ ತಾಯಿಗಳು. ಆದಷ್ಟು ಅವರನ್ನು ಕೂಡ ಒಂದು ಗಮನಕ್ಕೆ ತೆಗೆದುಕೊಂಡು ಅವರ ಭಾವನೆಗಳನ್ನು ಗೌರವಿಸಿ, ತಂದೆ ತಾಯಿಗಳು ಮಕ್ಕಳ ಭಾವನೆಗಳನ್ನು ಗೌರವಿಸಿ, ಅವರು ಮುಂದೆ ಬಾಳಿ ಬದುಕಬೇಕಾದಂಥವರು. ಅವರ ಭಾವನೆಗಳನ್ನು ಗಮನಿಸಿ, ಅವರದು ಕೇವಲ ಅಟ್ರಾಕ್ಷನ್ ಇದೆಯಾ ಅಥವಾ ನಿಜವಾಗ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ಮೆಚುರಿಟಿ ಇದೆಯಾ, ಅವ್ರು ತೆಗೆದುಕೊಂಡ ತೀರ್ಮಾನಗಳು ಸರಿಯಾಗಿದೆಯಾ, ಇವುಗಳನ್ನು ನೋಡಿಕೊಂಡು ನೀವು ಕೂಡ ಸಹಕಾರವನ್ನು ಕೊಟ್ಟಾಗ ಕುಟುಂಬದ ಮರ್ಯಾದೆ, ಗೌರವ ಕೂಡ ಉಳಿಯುತ್ತೆ. ಎಲ್ಲವನ್ನು ಕಾನೂನಿನ ಒಂದು ಅಂತರ್ಗತ ಅಂಡರಲ್ಲೇ ತೆಗೆದುಕೊಂಡು ಬರೋಕ್ಕಾಗೋದಿಲ್ಲ. ಇವತ್ತು DC ಅವರು ನಿಲ್ಲಿಸಿ ಮದುವೆ ಮಾಡಿಸಿ ನಿಮ್ಮನ್ನು ಕಳಿಸ್ಬಿಡ್ಬಹುದು. ಆದರೆ ನಾಳೆ ಜೀವನ ನಿಮ್ಗೆ ಏನಾದ್ರು ಸಮಸ್ಯೆ ಆದಾಗ ಯಾವ DCನೂ ಬರಲ್ಲ. ನೀವೇ ದುಡಿಬೇಕು, ನೀವೇ ತಿನ್ನಬೇಕು, ನೀವೇ ಮಾಡ್ಕೋಬೇಕೆಲ್ಲ. ಸೊ ಕೊನೆಗೆ ಕುಟುಂಬ, ರಕ್ತ ಸಂಬಂಧ ಅನ್ನೋದು ಬಂದೇ ಬರುತ್ತೆ. ದ ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತಂದಾಗೆ ಸೊ ಇರುತ್ತೆ. ಆದ್ದರಿಂದ ಆದಷ್ಟು ಎಲ್ಲರ ಭಾವನೆಗಳಿಗೂ ಬೆಲೆ ಕೊಟ್ಟು ಇಂತಹ ಒಂದು ಸೂಕ್ಷ್ಮವಾದಂತಹ ವಿಚಾರಗಳನ್ನು ತೀರ್ಮಾನ ತೆಗೆದುಕೊಳ್ಳೋದು ಒಳ್ಳೆಯದು ವೈಯಕ್ತಿಕವಾಗಿ ಅಂತ ಹೇಳೋದ್ರ ಮುಖಾಂತರ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಮಾಡಿ, ಇತರರಿಗೂ ಕೂಡ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.